ಸಮಸ್ಥಿತಿನಲ್ಲಿ ನಿಂತಾಗ ಹೇಗೆ ಕಾಲುಗಳೆಲ್ಲ ಸ್ಟ್ರೆಚ್ ಮಾಡಿದೋ ಅದೇ ಥರ ಸಮತಲ ಸ್ಥಿತಿಲಿ ಕೂತ್ಕೋಬೇಕು. ಆ ಕೂತ್ಕೊಂಡಾಗ ಏನಾಗುತ್ತೆ, ಮಂಡಿ ಹಿಂಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ಬೆನ್ನು ನೇರಾಗುತ್ತೆ. ನೀವು ಬ್ಲ್ಯಾಂಕೆಟ್ ಅಥವಾ ದಿಂಬು ಹಾಕ್ಕೊಂಡು ಕೂತಿರೋದ್ರಿಂದ ಇನ್ನೂ ಬೆನ್ನಿನ ಭಾಗ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಯಾವಾಗಲೂ ನಾವು ಕೂತ್ಕೋಬೇಕಾದ್ರೆ ನಿಂತ್ಕೋಬೇಕಾದ್ರೆಲ್ಲ ನೇರ ಇರಬೇಕು ಅಂತ ಹೇಳಿದ್ದೀನಲ್ವ. ಈ ಥರ ಕೂತ್ಕೊಂಡಾಗ ಬೆನ್ನು ಸಹಜವಾಗಿ ನೇರ ಆಗುತ್ತೆ. ಆವಾಗ ಚೆಸ್ಟ್ ಚೆನ್ನಾಗಿ ಓಪನ್ ಆಗುತ್ತೆ, ಬ್ರೀದಿಂಗ್ ಈಸಿ ಇರುತ್ತೆ. ಇಲ್ಲಿ ನಾವು ವಿತೌಟ್ ಸಪೋರ್ಟಲ್ಲಿ ಕೂತ್ಕೊಂಡಾಗ ಈ ಥರ ಆಗ್ತಾ ಇರುತ್ತೆ. ಅವಾಗ ಬ್ರೀದಿಂಗು ಕಷ್ಟ ಆಗುತ್ತೆ, ನಿಮ್ಮ ಮೈಂಡು ಚುರುಕಾಗಿರಲ್ಲ. ಈ ಥರ ಕೂತ್ಕೊಳ್ಳಿ. ಈಗ ಮರೀಚಾಸನ ಪ್ರಕಾರ 3 ಮಾಡೋಣ. ಈಗ ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ ಎಲ್ಲರೂ. ನಿಮ್ಮ ಬಲಗಾಲನ್ನು ಮಡಿಸಿ, ಬಲಗಾಲು ಮಡಿಸ್ಬಿಟ್ಟು ನೇರ ಕೂತ್ಕೊಂಡು ಈಗ ಮಂಡಿಯಿಂದ ಸ್ವಲ್ಪ ಕೈ ಕೆಳಗಿಟ್ಕೊಳ್ಳಿ, ಶಿನ್ಬೋನ್ ಮೇಲೆ ಬೆನ್ನು ನೇರ ಮಾಡ್ಕೊಳ್ಳಿ. ಎಡ ಹಿಮ್ಮಡಿ ಸ್ಟ್ರೆಚ್ ಮಾಡಿ, ಇನ್ಹೇಲ್ ಎಕ್ಸೇಲ್. ನಿಮ್ಮ ಬಲಕ್ಕೆ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ ಎಲ್ಲರೂ. ಶೋಲ್ಡ್ರು ಡ್ರಾಪ್ ಮಾಡ್ತಾ ಟರ್ನ್ ಮಾಡಿ. ಮಂಡಿ ಲೈನಲ್ಲೇ ಪಾದ ಸೈಡ್ಗೆ ಇರಬೇಕು. ಮಂಡಿ ತುಂಬ ಪಾದ ಒಳಗೆ ಕೇಳ್ಕೋಬೇಡಿ, ಅವಾಗ ಹೊಟ್ಟೆ ಭಾಗ ಟರ್ನ್ ಮಾಡೋಕ್ಕಾಗಲ್ಲ ಜಾಸ್ತಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಸ್ಲೋಲಿ ಕಮ್ ಬ್ಯಾಕ್. ಕೈ ಚೆನ್ನಾಗಿ ಸೀಲಿಂಗ್ ಕಡೆಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಧಾನ ಕೈ ಕೆಳಗೆ ಬಿಡಿ, ಕಾಲು ನೇರ ಮಾಡಿ. ಈಗ ಎಡಗಾಲನ್ನು ಮಡಿಸಿ, ಬೆನ್ನು ನೇರ ಇಟ್ಕೊಳ್ಳಿ. ರೈಟ್ ಹಿಲ್ ಸ್ಟ್ರೆಚ್ ಮಾಡಿ, ಬಲ ಹಿಮ್ಮಡಿ ಚೆನ್ನಾಗಿ ಮುಂದೆ ಕೆಳಿತಾ ಮಂಡಿ ಹಿಂಭಾಗ ನೇರ ಮಾಡಿಕೊಂಡು ಎಕ್ಸೇಲ್ ಟರ್ನ್ ಮಾಡಿ. ನಿಮ್ಮ ಎಡಕ್ಕೆ ಲೆಫ್ಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ. ಪಾದ ಮಂಡಿಯಿಂದ 4 ಇಂಚ್ 3 ಇಂಚ್ ಗ್ಯಾಪ್ ಇರಬೇಕು. ಅವಾಗ ನಿಮ್ಮ ಮಂಡಿ ಒಳಗೆ ಕೆಳ್ಕೊಳ್ಳೋಕೆ ಈಸಿ ಆಗುತ್ತೆ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟು. ಉಸಿರಾಟ ಚೆನ್ನಾಗಿ ನಡೀತಾ ಇರಬೇಕು. ಉಸಿರಾಟದ ಜೊತೆಗೆ ಟರ್ನ್ ಮಾಡಿ, ಅವಾಗ ಈಸಿ ಆಗುತ್ತೆ. ಸ್ಲೋಲಿ ಕಮ್ ಬ್ಯಾಕ್. ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈ ಕೆಳಗೆ ಬಿಡಿ, ಕಾಲು ನೇರ ಮಾಡಿ. ಈಗ ಅರ್ಧ ಮತ್ಸ್ಯೇಂದ್ರಾಸನ ಮಾಡೋಣ. ರೈಟ್ ಲೆಗ್ ಮುಂದಾಗಿ ತೊಗೊಳ್ಳಿ ಎಲ್ಲರೂ. ರೈಟ್ ಲೆಗ್ ಮುಂದಾಗಿ ತೊಗೊಳ್ಳಿ. ಎಡ ಮಂಡಿ ಲೈನಲ್ಲಿ ಬಲ ಪಾದ ಇಟ್ಕೋಬೇಕು ಎಲ್ಲರೂ. ಸ್ಟ್ರೈಟ್ ಕೂತ್ಕೊಳ್ಳಿ. ಕಾಲು ಸ್ವಲ್ಪ ಮುಂದೆ ಇಟ್ಕೊಳ್ಳಿ. ಇನ್ಹೇಲ್ ಮಾಡಿ